ಇತ್ತೀಚಿನ ದಿನಗಳಲ್ಲಿ ಎರಡು ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ತೀವ್ರವಾದಂಥ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿವೆ. ಮೊದಲನೇದಾಗಿ, ಕಳೆದ ವಾರ ಹೊಳಲ್ಕೆರೆಯ ಲಿಂಗಾಯತ ಧರ್ಮದ ಸಮಾರಂಭವೊಂದರಲ್ಲಿ ಸಾಣೇಹಳ್ಳಿ ಶ್ರೀಗಳು ಹಿಂದೂ ಧರ್ಮದ ಬಗ್ಗೆ ಆಡಿದರೆನ್ನಲಾದಂತಹ ಮಾತು. ಮತ್ತೊಂದು, ಪ್ರಜ್ಞಾಪ್ರವಾಹ ಹೆಸರಿನಲ್ಲಿ RSS ಸಂಸ್ಥೆಯು ಪ್ರಕಾಶನ ಮಾಡಿರ್ತಕ್ಕಂತಹ ವಚನ ದರ್ಶನ ಎಂಬ ಕೃತಿ. ಇವೆರಡರ ಬಗ್ಗೆ ವಿಶೇಷವಾಗಿ ಲಿಂಗಾಯತ ವಲಯದಲ್ಲಿ ತೀವ್ರವಾದಂತಹ ಚರ್ಚೆ ನಡೀತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಸಾಣೇಹಳ್ಳಿ ಶ್ರೀಗಳು ಹೇಳಿದ್ದು ಹಿಂದೂ ಧರ್ಮ ಅನೈತಿಕ ಅನಾಚಾರ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ದಾರೆ ಹೊರತು ಇಡೀ ಹಿಂದೂ ಧರ್ಮವನ್ನು ಅವರು ಎಲ್ಲೂ ಕೂಡ ಅನೈತಿಕ ಅನಾಚಾರ ಅಂತ ಕರೆದಿಲ್ಲ. ಆದರೆ ಈ ವೈದಿಕ ಹಿಡಿತಕ್ಕೆ ಒಳಗಾಗಿರ್ತಕ್ಕಂತಹ ಮಾಧ್ಯಮಗಳು ಸಾಣೇಹಳ್ಳಿ ಶ್ರೀಗಳ ಹೆಸರಿಗೆ ಕಪ್ಪು ಬಸೆಯನ್ನು ಉದ್ದೇಶಪೂರ್ವಕವಾಗಿ ಬೆಳಿಲೇಬೇಕು ಅಂತ ಪಣತೊಟ್ಟು ಹಿಂದೂ ಧರ್ಮವನ್ನು ಅನೈತಿಕ ಅಂತ ಕರೆದಿದ್ದಾರೆ ಸ್ವಾಮೀಜಿ ಅಂತ ಅಪಪ್ರಚಾರವನ್ನು ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ನಡೆಸ್ತಾ ಇರೋದನ್ನು ನಾವೆಲ್ಲ ನೋಡಬಹುದು. ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಅನೈತಿಕತೆ, ಅನಾಚಾರ, ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುವ ಪರಂಪರೆಯನ್ನು ಶುರು ಮಾಡಿದ್ದು ಕೇವಲ ಸಾಣೇಹಳ್ಳಿ ಶ್ರೀಗಳಲ್ಲ. 12ನೇ ಶತಮಾನದಲ್ಲಿ ಬಸವಾದಿ ಶರಣರೇ ಈ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. ಕಲ್ಯಾಣ ಕ್ರಾಂತಿ ಆಗಿದ್ದು ಕೂಡ ಇದೇ ಕಾರಣಕ್ಕೆ ಅನ್ನೋದನ್ನು ನಾವ್ಯಾರೂ ಕೂಡ ಮರೀಲಿಕ್ಕಾಗಲ್ಲ. ಸ್ವಾಮಿಗಳು ಹೇಳಿರತಕ್ಕಂತಹ ಈ ಒಂದು ನಿರ್ಭೀತ ನಿಲುವಿನ ಹಿಂದೆ ಒಂದು ದೊಡ್ಡ ಪರಂಪರೆ ಇರೋದನ್ನು ನಾವು ಗಮನಿಸಬೇಕಾಗ್ತದೆ. ಸಾಮಾಜಿಕ ನ್ಯಾಯ, ಸಮಾನತೆಗಾಗಿ ಹೋರಾಡೋದು ಪ್ರತಿಯೊಬ್ಬ ಲಿಂಗಾಯತನ, ಬಸವಾಭಿಮಾನಿಯ, ಬಸವ ಧರ್ಮದ ಅನ್ಯಾಯ ಕರ್ತವ್ಯ ಕೂಡ ಹೌದು. ಆದರೆ ಇದಕ್ಕೆ ಕೆಲವು ಮಾಧ್ಯಮಗಳು ಟೀಕೆಯನ್ನು ಮಾಡಿದ್ರೆ ಅದಕ್ಕೆ ನಾವ್ಯಾರು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕಾಗಿಲ್ಲ. ಅದನ್ನು ತೀವ್ರವಾಗಿ ಚರ್ಚೆ ಮಾಡತಕ್ಕಂಥ ಅಗತ್ಯನೂ ಇಲ್ಲ ಅಂತ ನನಗೆ ಕಂಡು ಬಂದಿದೆ. ವೇದ ಅನ್ನೋದು ಓದಿನ ಮಾತು, ಪುರಾಣ ಅನ್ನೋದು ಪುಂಡರಗೋಷ್ಠಿ, ಶಾಸ್ತ್ರ ಅನ್ನೋದು ಸಂತೆಯ ಸುದ್ದಿ, ಇದನ್ನು ಬಸವಣ್ಣನವರು ಹೇಳಿದ್ದಾರೆ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳಿದ್ದಕ್ಕೆ ಪುರಸ್ಕಾರ ಇರಲಿಲ್ಲ ಅಂತ ಈ ವೈದಿಕ ಮಾಧ್ಯಮಗಳು, ಅದರಲ್ಲೂ ಯಾರೋ ಭಟ್ಟ ಅನ್ನತಕ್ಕಂತಹ ಒಬ್ಬ ವಿಪ್ರೋತ್ತಮ ಸಂಪಾದಕ ತನ್ನಲ್ಲಿರತಕ್ಕಂತಹ ಅಸಹನೆಯನ್ನು ವ್ಯಕ್ತಪಡಿಸೋದ್ರ ಮೂಲಕ ಬಸವಣ್ಣವ್ರು ಹೇಳಿದ್ದಕ್ಕೆ ಆಗಿನ ಕಾಲದಲ್ಲೇನೋ ಪುರಸ್ಕಾರ ಇರಲಿಲ್ಲ ಅಂತ ಪತ್ರಿಕೆಗಳಲ್ಲಿ ಬರೆಯೋದ್ರ ಮೂಲಕ ತನ್ನ ಅಸಹನೆಯನ್ನು ವ್ಯಕ್ತ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಸಾಣೇಹಳ್ಳಿ ಶ್ರೀಗಳನ್ನ ಮಾತನ್ನು ಅರಗಿಸ್ಕೊಳ್ಳೋದಕ್ಕೆ ಅಸಮರ್ಥರಾದಂತಹ ಈ ಒಂದು ಕೂಚಂಬಟ್ಟ ಮತ್ತೊಂದು ಕಡೆ ವಚನಾನಂದ ಶ್ರೀಗಳನ್ನು ಅತ್ಯಂತ ಸಮಚಿತ್ತದಿಂದ ಪ್ರಬುದ್ಧತೆಯಿಂದ ಕೂಡಿದೆ ಅಂತ ಹೇಳಿ ಲಿಂಗಾಯತ ಸ್ವಾಮೀಜಿಯ ವಿರುದ್ಧವೇ ಎತ್ತಿಕಟ್ಟೋದಕ್ಕೆ ಇಲ್ಲಿ ಹುನ್ನಾರ ನಡೆಸಿರೋದನ್ನು ಕಾಣಿಸ್ಬೋದು. ವಚನಗಳಲ್ಲಿ ಗಣೇಶ ಸ್ತುತಿ ಪ್ರಸ್ತಾಪ ಇದೆ ಅಂತ ಈ ವಿಪ್ರೋತ್ತಮ ಭಟ್ಟ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ನೋಡಿ, ಎಷ್ಟು ವಚನಗಳಲ್ಲಿ ಗಣೇಶನ ಸ್ತುತಿ ಇದೆ ಅಂತ ಈತ ಪ್ರಸ್ತಾಪ ಮಾಡಿದ್ದಾನೆ. ಅಂದರೆ ಇದು ಸಾರ್ವಜನಿಕರನ್ನು, ಅಮಾಯಕ ಲಿಂಗಾಯತರನ್ನು ತಪ್ಪು ದಾರಿಗೆ ಎಳೆಯತಕ್ಕಂತಹ ಒಂದು ಹುನ್ನಾರ ಇಲ್ಲಿ ಕಾಣಬಹುದು. 2017ರಿಂದ ಇತ್ತೀಚಿನ ದಿನಮಾನಗಳಲ್ಲಿ ನಿರಂತರವಾಗಿ ಲಿಂಗಾಯತ ಸ್ವತಂತ್ರ ಧರ್ಮದ ಬಗ್ಗೆ ಚರ್ಚೆಗಳು, ಸಭೆ ಸಮಾರಂಭಗಳಲ್ಲಿ ನಡೀತಾ ಇದೆ. ಸ್ವತಂತ್ರ ಧರ್ಮವನ್ನಾಗಿ ಪರಿಗಣಿಸಬೇಕು ಅನ್ನತಕ್ಕಂತಹ ಬೇಡಿಕೆ ಈಡೇರಬೇಕು ಅಂತ ಹೋರಾಟಗಳು ಮೇಲಿಂದ ಮೇಲೆ ನಡೀತಾ ಇದೆ. ಇದನ್ನು ಯಾರು ಕೂಡ ಸುಲಭವಾಗಿ ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಈ ವೈದಿಕ ಹಿಡಿತಕ್ಕೆ ಒಳಪಟ್ಟಂತಹ ವಿಪ್ರೋ ಮನಸ್ಸಿನ ಬುದ್ಧಿಗಳು ಇದನ್ನು ಮಟ್ಟ ಹಾಕೋದಕ್ಕೆ ಈ ರೀತಿಯ ಅಲ್ಲಸಲ್ಲದ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದನ್ನು ಲಿಂಗಾಯತ ಸಮಾಜದವರು ಒಗ್ಗಟ್ಟಾಗಿ ಖಂಡಿಸಬೇಕು. ಲಿಂಗಾಯತ ಧರ್ಮ ಮಾನ್ಯತೆಯ
ಬೇಡಿಕೆಯ ಹೋರಾಟದ ಬಗ್ಗೆ ನಿರಂತರವಾಗಿ ತೊಡಗಿಕೊಳ್ಳಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಶರಣಾರ್ಥಿ.